ಹಂಪೆ ರಾಜ್ಯ ಕೊಂಪೆ ಪಾಲಾಗಿದೆಯಲ್ಲೋ. ಅದೇ ಎಮ್ಮೆ ಬಸವಣ್ಣನ ಮುಂದಿನ ಕಾಲಜ್ಞಾನದು ಇಡೀ ಭೂಮಂಡಲ ಏನೇನಾಗುತ್ತೆ, ಯಾರ್ಯಾರು ಬರ್ತಾರೆ, ಎಲ್ಲ ಚನ್ನಬಸವಣ್ಣ ಹೆಂಗ್ ಬರ್ತಾರೆ, ಎಲ್ಲಿ ಹುಡ್ತಾರೆ, ಎಲ್ಲವೂ ಕಾಲಜ್ಞಾನದಲ್ಲಿದೆ. ಹಂಗಾಗಿ ಆ ನಿದರ್ಶನಗಳನ್ನ ಎಲ್ಲವೂ ಕರೆಕ್ಟ್ ಇರೋದ್ರಿಂದ ಮಹಾತ್ಮರ ನುಡಿಗಳನ್ನ ವಾರ್ನಿಂಗ್ ಕೊಟ್ಟಿದ್ರು ಅವರು. ನಿಮಗೆ ಕೆಪಾಸಿಟಿ ಇದ್ರೆ ಒಪ್ಕೊಳ್ರಿ, ಇಲ್ಲ ಸುಮ್ಮನಿರ್ರಿ, ಆದ್ರೆ ಹಲ್ಲ ಗಳಿಬ್ಯಾಡ್ರಿ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಒಂದ್ಸರಿ ಧಾರವಾಡದಲ್ಲಿ 2011ರಲ್ಲಿ ಮಾಡರ್ನ್ ಹಾಲ್ ಅಂತ ಹೇಳ್ಬಿಟ್ಟು ಇದು ಒಂದು ಕಾಲಜ್ಞಾನ ಚರ್ಚೆ ಇಟ್ಕೊಂಡಿದ್ದೆ. ಒಬ್ಬ ದೊಡ್ಡ ಜಗದ್ಗುರುಗಳಿಗೂ ನನಗೂ ಅವ್ರಿಗೂ ಜಗಳ ಬಿತ್ತು ಕಾಲಜ್ಞಾನದ ವಿಷಯದ ಬಗ್ಗೆ. ನಾನು ಹೇಳಿದೆ, ನನ್ನ ನುಡಿ ಆದ್ರೆ ಚಪ್ಪಲಿ ತಂದು ಹೊಡಿರಿ ನನಗೆ, ಆದ್ರೆ ಶರಣರ ನುಡಿ ಅಂತ ವಾರ್ನಿಂಗ್ ಕೊಟ್ಟು ಹೇಳಿದೆ. ಅವರು ಜೈಲಿಗೆ ಹೋಗಿ ಏನೆಲ್ಲ ಅನುಭವಿಸಿ ಬಂದಿರೋರು. ಹಂಗಾಗಿ ಯೋಚನೆ ಮಾಡ್ರಿ, ಇದು ಮಹಾತ್ಮರ ನುಡಿಗಳು. ಸರಿಯಾಗಿ ನಮ್ ಕೆಪಾಸಿಟಿ ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡೋಣ, ಬಟ್ ಅಲ್ಲ ಗಳಿಯೋದು ಬೇಡ ಅಂತ ಅಷ್ಟೇ ನನ್ನ ಭಾವನೆ. ಈಗ ಮುಕ್ತ ಅವಕಾಶ ಇದೆ, ಏನ್ ಬೇಕಾದ್ರೆ ಕ್ವಶನ್ಸ್ ಕೇಳ್ರಿ. ಕೊಡೆಕಲ್ಲು ಬಸವಣ್ಣನವರ ಕಾಲಜ್ಞಾನ ಅಂತ ಹೇಳ್ತಾರೆ, ಚನ್ನಬಸವಣ್ಣನವರ ಕಾಲಜ್ಞಾನ, ಬಳ್ಳಾರಿಯವರ ಕಾಲಜ್ಞಾನ. ಚನ್ನಬಸವಣ್ಣನವರು ಮತ್ತು ಕೊಡೆಕಲ್ಲು ಬಸವಣ್ಣನವರು ಬೇರೆ ಬೇರೆ. ಆಮೇಲೆ ಬಳ್ಳಾರಿ ಅವರು ಸದಾಶಿವ ಚಿಕ್ಕಯ್ಯಪ್ಪನವರು ಕಾಲಜ್ಞಾನ ಬೇರೆ. ಈ ರೀತಿಯಾಗಿ ಎಷ್ಟು ಜನ ಕಾಲಜ್ಞಾನಿಗಳು ಸಾಕಷ್ಟು ಜನ ಕಾಲಜ್ಞಾನ. ಇವನು ಶಿಶುನಾಳ ಶರೀಫರು ಕಾಲಜ್ಞಾನ ಬರ್ತಾರೆ, ಸರ್ವಜ್ಞನವರು ಕಾಲಜ್ಞಾನ ಬರ್ತಾರೆ, ಕೊಡಕಲ್ ಬಸವಣ್ಣನವರು ಪೀರಿಯಡ್ ನಲ್ಲೂ ಕಾಲಜ್ಞಾನ ಬರ್ತಾರೆ, ತಿಂತಿಣಿ ಮೌನೇಶ್ವರರು ಕಾಲಜ್ಞಾನ ಬರ್ತಾರೆ, ಅಲ್ಲಿ ಆಂಧ್ರದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನ ಬರೆದಿದ್ದಾರೆ, ಆಮೇಲೆ ಬಬಲಾದಿ ಚಿಕ್ಕಪ್ಪರು ಕಾಲಜ್ಞಾನ ಬರ್ತಾರೆ, ನಮ್ಮ ಶರಣರಲ್ಲಿ 36 ಜನ ಶರಣರು ಕಾಲಜ್ಞಾನ ಬರ್ತಾರೆ. ಯಾರು ಬೇಕಾದ್ರೆ ಯಾರಿಗೆ ಸಿದ್ಧಿ ಆಗಿರ್ತಾರೋ ಅವ್ರು ಕಾಲಜ್ಞಾನ ಬರುತ್ತಾರೆ. ಅಂದ್ರೆ ಕಾಲಜ್ಞಾನದ ಒಟ್ಟು ಉದ್ದೇಶ ಒಂದೇ ಇದೆ, ಮ್ಯಾಟ್ರ್ ಒಂದೇ. ಸೊ ಡಿಫ್ರೆಂಟ್ ಆಗಿ ಏನಾರ ಹೇಳಿದ್ರು ಸಹ ಮ್ಯಾಟ್ರ್ ಮಾತ್ರ ಒಂದೇ. ಅಲ್ಲಿ ನಾಸ್ಟ್ರಾಡಮಸ್, ಬೇರೆ ದೇಶದ ನಾಸ್ಟ್ರಾಡಮಸ್ ಹೇಳಿದ್ದಾರೆ, ಐಚಿಂಗ್ ಕಾಲಜ್ಞಾನ ಇದೆ, ಬೇರೆ ಬೇರೆ ಎಲ್ಲ ಧರ್ಮದಲ್ಲೂ ಕಾಲಜ್ಞಾನಗಳು ಇದಾವೆ. ಸೊ ಒಟ್ಟಾರೆ ಸಾರಾಂಶ ಒಂದೇ, ಮುಂದಿನ ಘಟನೆಗಳ ಬಗ್ಗೆ ಹೇಳ್ತಾರೆ. ಇತ್ತೀಚೆಗೆ ಕೋಡಿಹಳ್ಳಿ ಸ್ವಾಮಿಗಳು ಮತ್ತು ಕೆಲವರು ಇಲ್ಲ, ಅದು ಭವಿಷ್ಯ ಬೇರೆ, ದಯಮಾಡಿ ಅರ್ಥ ಮಾಡ್ಕೊಡ್ರಿ. ಕಾಲಜ್ಞಾನ ಬೇರೆ, 5,000 ರೂಪಾಯಿಗೆ ಇಟ್ಟು ಒಂದು ಪ್ರಶ್ನೆ ಕೇಳಿ ಅವೆಲ್ಲ ಭವಿಷ್ಯ ಮತ್ತೆ ಜ್ಯೋತಿಷ್ಯ, ಇದಕ್ಕೂ ಕಾಲಜ್ಞಾನಕ್ಕೂ ಇದು ಮಾಡ್ಬೇಡ್ರಿ. ಯಾಕಂದ್ರೆ ಕಾಲಜ್ಞಾನಿಗಳು ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದನೆ ಮುಂದಿನ ಜನಕ್ಕೆ, ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತ ಬಿಟ್ಟು ಒಂದು ಹಿತದೃಷ್ಟಿಯಿಂದ ಹೇಳಿದಾರೆ ವಿನಃ ಅಲ್ಲಿ ಯಾವುದೇ ರೀತಿಯ ಅಲ್ಲಿ ಇದು ಆಮಿಷ ಅಥವಾ ಇದು ಸ್ವಾರ್ಥಿತನ ಅಥವಾ ಪ್ರಚಾರದ ಇದು ಇಲ್ಲ. ದೂರದೃಷ್ಟಿ ಅಂತ ದೂರದೃಷ್ಟಿ ಅಂತಾನು ಅನ್ಬೋದು. ಯಾಕಂದ್ರೆ ಈಗ ಸೈಂಟಿಸ್ಟ್ ಏನ್ ಹೇಳಿದ್ರು, ಈ ವರ್ಷ ಮಳೆಗಾಲ ಏನಾಗ್ಬೋದು ಅಂತ ಅವ್ರು ಕೆಲವು ಮ್ಯಾಟರ್ಸ್ ಗೊತ್ತಾಗುತ್ತೆ ಅವ್ರಿಗೆ. ಅವ್ರು ಏನ್ ಹೇಳಿದಾರೆ, ಈ ವರ್ಷ ಮಳೆಗಾಲ ಸೈಂಟಿಸ್ಟ್ ಏನ್ ಹೇಳಿದ್ದಾರೆ, ಅದೇನೋ ಎಲ್ಲಿನೋ ಒಟ್ಟು ಏನೋ ಇದಾಗ್ತಿದೆ, ದೊಡ್ಡ ಬರಗಾಲದ ಛಾಯೆ ಈ ವರ್ಷ ಈ ಭಾರತಕ್ಕೆ ಅಪ್ಪಳಿಸೋ ಚಾನ್ಸಸ್ ಇದೆ ಅಂತ ಹೆಂಗ್ ಮುಂಜಾಗ್ರತೆ ಹೇಳಿದ್ರಲ್ಲ, ಅದಕ್ಕೆ ತಕ್ಕಂತ ರೈತರು ಬೇರೆ ಬೇರೆ ಯಾವ ರೀತಿ ಬೆಳೆ ಬೆಳ್ಕೋಬಹುದು, ಸೊ ಇದು ಪೂರಕ ಹೆಂಗಿದೆಯೋ ಆ ಥರ ಮಹಾತ್ಮರು ಮುಂದಿನ ಘಟನೆಗಳ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಫಸ್ಟ್ ಹೇಳಿದ್ರಲ್ಲ, ದರೆ ಹೆಚ್ಚಿ ಕಲೆ ಹೆಚ್ಚಿ ರಾಜರಳಿದು ತಡಿ ಒಂದು ನಿಮಿಷ, ಇದು ಯಾರ್ದಿದು? ಚನ್ನಬಸವಣ್ಣನವ್ರದ್ದು. ಚನ್ನಬಸವಣ್ಣವ್ರು ಇದ್ದಾಗ ಯಾರಿದ್ರು? ಎಲ್ಲ ಕಡೆಗೂ ರಾಜರಿದ್ರು ತಾನೆ. ಈಗ ರಾಜರಿದ್ದಾರ? ಎಲ್ಲಿಗೆ ಎಂಡ್ ಆಯ್ತು? 1947 ಎಂಡ್ ಆಯ್ತು. ಇದು ಪೂರ್ತಿ ಎಂಡ್ ಆಯ್ತು. ಅದು ನೋಡ್ರಿ, ರಾಜರಳಿದು ನೀತಿಯ ದಪ್ಪಿ ಕೀಳಾದ ಜನಕ್ಕೆ ಏಳಿಗೆಯ ನಿತ್ತು. ಇದೇ ಇಲ್ಲೋ ಪರ್ಸೆಂಟೇಜ್ ಎಲ್ಲ ಮೀಸಲಾತಿ ಇದ್ದ ಹಿಡಿದು ಮೊದಲಿತ್ತು. ಅವ್ರಿಗೆ ಕೀಳಾದ ಜನ ಎಲ್ಲಿದ್ರು? ಊರ ಹೊರಗಿರ್ಬೇಕು, ಅವ್ರು ಇಂಥ ಟೈಮ್ನಲ್ಲಿ ಪ್ರವೇಶ ಮಾಡಬೇಕು, ಪ್ರವೇಶ ಮಾಡಿದ್ರು ಸಹ ಹಿಂದೆ ಹೆಜ್ಜೆ ಕಾಣಬಾರ್ದು, ಅವು ಉಗುಳ್ಬೇಕಾದ್ರೂ ಮಡಕೆ ಇಟ್ಕೊಂಡಿರ್ಬೇಕು, ಅವ್ರು ಆಸ್ತಿ ಮಾಡಂಗಿಲ್ಲ, ಏನು ನಿಯಮಗಳು ಇದ್ದಿಲ್ವಾ? ಧರ್ಮಗ್ರಂಥ ಓದಂಗಿಲ್ಲ ಎಲ್ಲ ಇತ್ತಲ್ಲ. ನೋಡ್ರಿ, ಅವ್ರೇನ್ ಹೇಳಿದ್ರು? ಕೀಳಾದ ಜನಕ್ಕೆ ಏಳಿಗೆಯ ನಿತ್ತು ಉರವಣಿಪ ಕಾಲಕ್ಕೆ ಶರಣಾರು ಬಂದಾರು ಎನ್ನಿ. ಟೈಮ್ ಹತ್ರ ಬಂದಿದೆ. ಕಾಲಜ್ಞಾನದಲ್ಲಿ ಪ್ರಕಾರ ಅವ್ರು ಹುಟ್ಟಿ ಆಲ್ರೆಡಿ 50 ರಿಂದ 60 ವರ್ಷ ಆಗಿದೆ. ಶರಣ್ ಹುಟ್ಟಿ ಇನ್ನೇನು ಸ್ಪ್ರೆಡ್ ಆಗೋದು ಅಷ್ಟೇ ಬಾಕಿ ಇದೆ. ನೆಕ್ಸ್ಟ್ ಕ್ವಶನ್ಸ್ ಕೇಳಿ. ಕಾಲಜ್ಞಾನದ ಕೇಳ್ಬೇಕಂತಿಲ್ಲ, ಏನೇ ಕೇಳ್ಬೋದು. ಅಂದ್ರೆ ಎಲ್ಲಾ ಶಿವಶರಣ ಕ್ಷೇತ್ರಗಳಲ್ಲಿ ನಂದಿ ವಿಗ್ರಹ ಇಟ್ಟಾರ. ವೆರಿ ಗುಡ್, ಒಳ್ಳೆ ಪ್ರಶ್ನೆ ಇದು. ಇವನ್ ಉಳುವೆಲ್ಲೂ ಸಹ ನಂದಿ ವಿಗ್ರಹ ಇಟ್ಟಿದ್ರೆ ತಾನೆ. ನಂದಿ ವಿಗ್ರಹ ಇಟ್ಟಿದ್ದಾರೆ ಎಲ್ಲಾ ಶಿವಶರಣರ ಜಾಗದಲ್ಲಿ. ಇದ್ರ ಬಗ್ಗೆ ಡಿಸ್ಕಷನ್ಸ್
ನನ್ನ ಪ್ರಕಾರ ನಂದಿ ಅಂದ್ರೆ ಬಸವ. ಹೌದು. ನಂದಿ ಅಂದ್ರೆ ಬಸವ. ಅವರು ಬಸವನನ್ನ ನಂದಿ ರೂಪದಲ್ಲಿ ಕಂಡು ಎಲ್ಲಾ ಕಡೆಗೆ ಬಸವಣ್ಣ ಮುಂದಿನ ದಿನಕ್ಕೆ ಬಂದೇ ಬರ್ತಾನೆ ಅನ್ನುವಂತ ಒಂದು ಭಾವನೆ ಇಟ್ಟುಕೊಂಡು ಆ ಹಿರಿಯರು ಮಾಡಿರಬಹುದೇನೋ ಅಂತ ಹೇಳಿ ನನ್ನ ಅಭಿಪ್ರಾಯ. ಸತ್ಯ. ಇನ್ನೊಂದ್ಸರಿ ಹೇಳ್ಬೇಕು, ಇನ್ನೊಂದ್ಸರಿ. ಕಾಲಜ್ಞಾನದೊಳಗ ಚನ್ನಬಸವಣ್ಣವರ ಕಾಲಜ್ಞಾನದೊಳಗ ಆಗಲೇ ಹೇಳಿದೆ ಏನು, ಕೀಳಾದ ಜನಕ್ಕೆ ಏಳಿಗೆ ಎನ್ನೀತು, ಉರವಣಿಪ ಕಾಲಕ್ಕೆ ಶರಣರು ಬಂದಾರು ಎನ್ನಿ, ಕಲ್ಯಾಣ ಪಟ್ಟವ ಕಟ್ಟೀತು, ಘನ ವೈಭವದಿ ಮೆರೆದೀತು, ದಿಕ್ಕು ದಿಕ್ಕಿಗೆ ಬಸವ ಧ್ವಜ ಮೆರೆದಾವು. ಈ ಭಾವನೆ ಬಸವ ಧ್ವಜ ಅನ್ನುವಂಥದ್ದನ್ನ ಆ ಜನ ಬಹುತೇಕ ನಂದಿಯ ವಿಗ್ರಹದೊಳಗೆ ಕಂಡಿರ್ಬೇಕೇನೋ ಅಂತೇಳಿ ನನ್ನ ಭಾವನೆ. ಅಪ್ಪರು ಹೇಳಿದ್ರು ಕಲ್ಯಾಣ ಪಟ್ಟಣ ಕಟ್ಟೀತು ಅಂತ ಹೇಳ್ತಾರೆ. ಕಾಲಜ್ಞಾನವನ್ನ ನೀವು ಎಲ್ಲ ಸರ್ಚ್ ಮಾಡಿದಾಗ ಮುಂದಿನ ಕಲ್ಯಾಣ ಪಟ್ಟಣ ಎಲ್ಲಿ ಆಗುತ್ತೆ ಅಂದ್ರೆ ಕಾಲಜ್ಞಾನದ ಪ್ರಕಾರ ಶ್ರೀರಂಗಪಟ್ಟಣದಿಂದ ಹಿಡಿದು ಕಂಚಿಯವರೆಗೂ ಅಲ್ಲಿ ತಮ್ಮ ರಾಜ್ಯವನ್ನ ಕಲ್ಯಾಣ ಪಟ್ಟಣವನ್ನ ನೆಕ್ಸ್ಟ್ ಕಟ್ತಾರೆ ಅಂತ ಹೇಳ್ತಾರೆ. ಈಗ ಕೂತ್ಕೊಳ್ಳಿ. ನಂದಿ ಬಗ್ಗೆ ಇನ್ನೂ ಸ್ವಲ್ಪ ಗೂಢಾರ್ಥ ಹೇಳ್ರಿ ನೋಡೋಣ. ವಚನದಲ್ಲಿ ಈಗ ನಂದಿ ಅಂತೇಳಿದ್ರೆ ಋಷಭನ ಅವತಾರ ಬಸವಣ್ಣನವರು ಪ್ರತ್ಯೇಕವಾಗಿ ಏನಾದ್ರು ಇಟ್ಟಿರ್ಬೋದಾ? ವಚನಗಳಲ್ಲಿ ಋಷಭನ ಅವತಾರ ಅಂತ ವಚನಗಳಲ್ಲಿ ಇರೋದ್ರಿಂದ ಅದಕ್ಕೆ ನಂದಿ ಇಟ್ಟಿರ್ಬೋದಾ ಅಂತ ಕೇಳ್ತಾರೆ. ಋಷಭನ ಅವತಾರವನ್ನು ಒಪ್ತಿರೋ ಇಲ್ಲೋ? ಸ್ಕಂದನೆಂಬ ಗಣೇಶ್ವರನಾಗಿದ್ದೆ, ನೀಲಲೋಹಿತನೆಂಬ ಗಣೇಶ್ವರನಾಗಿದ್ದೆ, ಋಷಭನೆಂಬ ಗಣೇಶ್ವರನಾಗಿದ್ದೆ. ದ್ವಾಪರ ಯುಗದಲ್ಲಿ ಋಷಭನೆಂಬ ಗಣೇಶ್ವರನಾಗಿದ್ದೆ ಅಂತ ಬಸವಣ್ಣವರು ಹೇಳ್ತಾರೆ. ಬೇರೆ ಬೇರೆ ಶರಣರ ವಚನಗಳು ಇದಾವೆ. ಋಷಭ ಅಂದ್ರೆ ಏನು? ನಂದಿ ಅವತಾರ. ನಾವು ಬರೇ ಸ್ವಲ್ಪ ಯೋಚನೆ ಮಾಡ್ರಿ, ಬರೀ ಎತ್ತನ್ನ ಅಷ್ಟೇ ನಾವು ತಗೋಬಾರ್ದು. ನಂದಿ ಅಂದ್ರೆ ನಮ್ಗೇನು ದೊಡ್ಡ ಕನ್ಫ್ಯೂಸ್ ಅಂದ್ರೆ ಏನು ಗೊತ್ತಾ? ನಾವು ಯಾವ ಲೋಕಗಳು ಇಲ್ಲ, ದೇವತೆಗಳು ಇಲ್ಲ, ಕರ್ಮಗಳು ಇಲ್ಲ. ಏನ್ ಪುಟ? ದೇವತೆಗಳಿಲ್ಲ ತಾನೆ? ದೇವತೆಗಳಿಲ್ಲ ತಾನೆ? ಸ್ವಲ್ಪ ಆ ವಿಷಯಕ್ಕೆ ಬರೋಣಂತೆ. ದೇವತೆಗಳು ಇದಾರ ಇಲ್ಲ? ಇಲ್ಲ. ಬ್ರಹ್ಮಾಂಡಗಳು, ದೇವತೆಗಳು ಒಟ್ಟು ಎಲ್ಲ ಶರಣರ ವಚನಗಳನ್ನ ನೋಡಿದಾಗ ಒಟ್ಟು ದೇವತೆಗಳ ಬಗ್ಗೆ ಏನು ಹೇಳಿಲ್ವಾ? ದೇವಲೋಕ ಮರ್ತ್ಯಲೋಕವೆಂಬುವು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಬೋದೆ ಮಿಥ್ಯವ ನುಡಿಬೋದೆ. ಈಗ ಅವ್ರು ಹೇಳ್ತಾರೆ ಇಬ್ಬರು ಇದೊಂದೇ ವಚನ ಇಟ್ಕೊಂಡ್ಬಿಟ್ಟು ನಾವು ವಾದ ಮಾಡ್ಕೊಂತ ಹೋದ್ರೆ ಆತ್ಮದೇವತಾರೆ ಹೇಳ್ತಾರೆ ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮತ್ತೆ ಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ, ಮಂದರಗಿರಿ, ಕೈಲಾಸಗಿರಿ ಎಲ್ಲಕ್ಕೂ ಬಸವಣ್ಣನೇ ದೇವರು. ಇದಕ್ಕೇನು ಹೇಳ್ತೀರಾ? ಆನ್ಸರ್ ಏನು ಕೊಡ್ತೀರಿ? ಬರೀ ಯಾವತ್ತು ಒಂದೇ ವಚನದಲ್ಲಿ ಒಂದೇ ಪರ್ಫೆಕ್ಟ್ ಅದನ್ನೇ ಹಿಡ್ಕೊಂಡು ಕುತ್ಕೋಬಾರ್ದು. ಯಾವಾಗಲೂ ಎಲ್ಲ ಆ್ಯಂಗಲ್ಸ್ ಅನ್ನ ನಾವು ವಿಚಾರ ಮಾಡಬೇಕು. ಈಗ ಬಾಲಸಂಗಯನ ವಚನಗಳು 224 ವಚನಗಳಲ್ಲಿ ನೀವು ನೋಡಿರ್ಬೇಕಾದ್ರೆ 224 ವಚನಗಳಲ್ಲಿ ಭೂಮಿಯಿಂದ ಇಂತಿಷ್ಟು ಅಂತರದಲ್ಲಿ ಇಂಥರು ಇದ್ದಾರೆ, ಯಕ್ಷರು, ಸಿದ್ಧರು, ಗರುಡರು, ಗಂಧರ್ವರು, ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ, ಇಂತಿಷ್ಟು ಕೋಟಿ ದೇವತೆಗಳು ವಚನಗಳಲ್ಲಿದ್ದಾವೆ. ಈಗ ಸಾವಿರಾರು ವಚನಗಳನ್ನು ಬಿಟ್ಟು ಇದೊಂದು ಅಲ್ಲಗಳಲ್ಲಿ ಒಂದು ವಚನ ಇಟ್ಕೊಂಡ್ಬಿಟ್ಟು ಎಲ್ಲವನ್ನ ಅಲ್ಲಗಳನ್ನು ಬಿಟ್ರೆ ವಚನಗಳನ್ನ ಸರಿಯಾಗಿ ಅಧ್ಯಯನ ಮಾಡಬೇಕು. ಒಂದ್ ಕಡೆ ಬಸವಣ್ಣವ್ರು ಹೇಳ್ತಾರೆ, ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗನು, ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಬೆರಣಿಯ ಆಯಲು ಹೋಗಿ ಸಂಗಮ ಮಾಡಿದರು, ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತ ಹೇಳ್ತಾರೆ. ಹಂಗಾರೆ ಈ ವಚನದ ಹೆಂಗ್ ತಿಳ್ಕೊಂತೀವಿ ನಾವು? ಅವ್ರು ಹುಟ್ಟಿದ್ರಂಗೆ ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗನಿಗೂ ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳಿಗೂ ಅಲ್ಲಿ ಮ್ಯಾರೇಜ್ ಆಗಿಲ್ಲ, ಏನಿಲ್ಲ. ಅಲ್ಲಿ ಬೆರಣಿ ಅಂದ್ರೆ ಏನು? ಕುಳ್ಳ ಆಗ್ಲಿಕ್ಕೆ ಹೋದ್ರು, ಅಲ್ಲಿ ಸಂಘ ಮಾಡಿದ್ರು, ಅವ್ರಿಗೆ ಹುಟ್ಟಿದೆ. ಅದು ಹೆಂಗ್ ಹೇಳ್ತಾರೆ? ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ಒಪ್ತೀವ ನಾವಿದ್ನ?
ಹೋಗ್ತೀವಾ? ಯಾಕೆ ಒಪ್ಪಂಗಿಲ್ಲ? ಅಲ್ಲಿ ಮಾದರಸ ಮತ್ತೆ ಮಾದಲಾಂಬಿಕೆ ಚಿದ್ಗರ್ಭದಲ್ಲಿ ಬಂದಿರೋದು ಎಲ್ಲವೂ ಜನಿತ ಇದೆ. ಮತ್ತೆ ಇದ್ನ್ಯಾಕೆ ಹೇಳಿದ್ರು? ಹಂಗಾಗಿ ವಚನಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊ. ಆ ಒಂದು ಅನೈತಿಕ ಸಂಬಂಧದಿಂದ ಹುಟ್ಟಿದ್ರು ಸಹ ಆ ಮಗುವಿಗೆ ಸಂಸ್ಕಾರ ಕೊಟ್ರೆ ಅದು ಮಗು ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋ ಉದ್ದೇಶಕ್ಕೆ ಅವರು ಈ ವಚನವನ್ನ ಹೇಳಿದ್ರು. ಅವ್ರು ಹುಟ್ಟಿದ್ ಬೇರೆ ಇದ್ರು ಸಹ ಆ ಮಗುವನ್ನ ತನ್ನ ಮಗುವಿನ ತರ ಅವ್ರು ತನ್ನ ಇದನ್ನ ಹಾಕೊಂಡ್ಬಿಟ್ರು. ಅದು ಗಾಂಧೀಜಿಯವರು ನಾನು ಮುಂದಿನ ಜನ್ಮದಲ್ಲಿ ಹರಿಜನರ ಮನೆಯಲ್ಲಿ ಹುಡ್ತೀನಿ ಬೇಕಾರೆ ಅಂತ ಹೇಳಿದ್ರು. ಅಂದ್ರೆ ಸಮಾಜ ಪರಿವರ್ತನೆಗೆ ಬಸವಣ್ಣನವರು ಜೀವಂತ ಇದ್ದಾಗಲೇ, ಅರ್ಥ ಮಾಡ್ಕೊಡ್ರಿ, ಜೀವಂತ ಇದ್ದಾಗಲೇ ತಾವು ಆ ಇದಕ್ಕೆ ಹೋಗ್ತಾರ, ಕೆಟಗರಿಗೆ ಹೋಗ್ತಾರ. ಅದು ಎತ್ತುವ ಒಂದು ಇದು ಮನೋಭಾವ. ಹಂಗಾದ ತಕ್ಷಣ ಅದೇ ಅವ್ರು ಹೇಳಿದ್ದೆ ಸತ್ಯ ಅಂತ ಹೇಳಕ್ ಬರಂಗಿಲ್ಲ. ದೇವಲೋಕ ಮತ್ತೆ ಲೋಕವೆಂಬುವ ಬೇರೆ ಇಲ್ಲ ಅಂದ ತಕ್ಷಣ ಅಲ್ಲಿ ಸೈನ್ಸ್ ಏನ್ ಹೇಳ್ತು ಹೋಯ್ತಾ? ನಿನ್ನೆ ಹೇಳಿದ್ನಲ್ಲ, ನಿನ್ನೆ ಹೇಳಿದೆ, ನೀವೆಲ್ಲ ಇದ್ರಲ್ಲ, ನಮ್ ಸೂರ್ಯನ ತರ 20,000 ಕೋಟಿ ಸೂರ್ಯರನ್ನ ಒಳಗೊಂಡಿದ್ದು ಒಂದು ಗೆಲಕ್ಸಿ. ಅಂತಹ ಗೆಲಕ್ಸಿಗಳು 10 ಲಕ್ಷ ಕೋಟಿ ಕೋಟಿ ತಾರಾಮಂಡಲಗಳು ಬ್ರಹ್ಮಾಂಡದಲ್ಲಿದ್ದಾವೆ. ಸೂರ್ಯನ ಬೆಳಕಿನ ವೇಗದಲ್ಲಿ ಹೋದ್ರು ಸಹ, ಸೂರ್ಯನ ಬೆಳಕಿನ ವೇಗ ಎಷ್ಟು? 3 ಲಕ್ಷ ಕಿಲೋಮೀಟರ್ ಬಟ್ ಅಂದ್ರೆ ಕೋಟ್ಯಾಂತರ ವರ್ಷ ಹೋದ್ರು ಮುಟ್ಲಿಕ್ಕಾಗಲ್ಲ. ಅನಂತ ಕೋಟಿ ಗೆಲಕ್ಸಿ ಬ್ರಹ್ಮಾಂಡಗಳು. ಯಾರು ಹೇಳ್ತಾರೆ? ಸೈಂಟಿಸ್ಟ್. ನಮ್ಮ ಶರಣರು ಏನ್ ಹೇಳ್ತಾರೆ ಹೋಯ್ತಾ? ಲಿಂಗದೊಳಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳೊಳಗೆ ಪಾಯಿಂಟ್ಸ್. ಲಿಂಗ ಅಂದ್ರೆ ಏನು? ನಾವು ಬರೀ ಇಷ್ಟಕ್ಕೆ ಇಲ್ಲಿ ತಗೋಬಾರ್ದು. ಅದು ಲಿಂಗ, ಮಹಾಲಿಂಗ. ಲಿಂಗದೊಳಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಡಗೆವು. ಆ ಬ್ರಹ್ಮಾಂಡವು ಲಿಂಗವು ತನ್ನೊಳಡಗಿದ ಭೇದವ ಗುರು ಭಕ್ತರಂಶಿಕರಿಗೆ ಮಾತ್ರ ಸಾಧ್ಯ. ಅದು ಯೋಗ ಅಂದ್ರೆ ಬರೀ ಲಿಂಗ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ಅನಂತ ಕೋಟಿ ಬ್ರಹ್ಮಾಂಡಗಳನ್ನ ಭೇದಿಸಿ ಹೋಗ್ಬೇಕು. ಅಲ್ಲಿ ನಾದಗಳನ್ನ ಕೇಳಬೇಕು. ಚಿತ್ರಪಟದಂತ ಅಷ್ಟೇ ಇಲ್ಲಿ ಚಕ್ರಗಳನ್ನ ಬೇಯಿಸ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನ ಶರಣರು ನೋಡ್ತಿದ್ರು. ಕ್ಷಣಮ ಸೃಷ್ಟಿ ಎಲ್ಲವನ್ನ ಮುಟ್ಟುವುದು ನಿಮಿಷಕ್ಕೆ ಅಂತ ಹೇಳ್ತಾರೆ ಶರಣರು. ಇವರು ಕೋಟ್ಯಾಂತರ ವರ್ಷ ಹೋದ್ರು ಮುಟ್ಲಿಕ್ಕಾಗಲ್ಲ ಅಂತ ಇವ್ರು ಅಂದ್ರೆ, ನಮ್ಮ ಶರಣರು ಏನಂದ್ರು? ಒಂದೇ ನಿಮಿಷಕ್ಕೆ ಟಚ್ ಮಾಡ್ಕೊಂತೀವಿ ಅಂತ ಹೇಳಿದ್ರು. ಯಾಕಂದ್ರೆ ಬ್ರಹ್ಮಾಂಡದ ಲಿಂಕ್ಸ್ ಅವರಲ್ಲಿ ಇತ್ತು, ಎಲ್ಲ ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನ ಓಪನ್ ಮಾಡ್ಕೊಂಡ್ರು ಅವರು. ಹಂಗಾಗಿ ಬ್ರಹ್ಮಾಂಡದಲ್ಲಿ ಯಾರ್ಯಾರು ಇದಾರೆ ಅಂತ ಎಲ್ಲ ವಚನದಲ್ಲಿ ಇದಾವೆ. ನಾವು ಇಲ್ಲ ಅಂತ ಅನ್ನೋದು ಬೇಡ. ನಾವು ಎಷ್ಟು ದೊಡ್ಡ ತಪ್ಪು ಮಾಡ್ತೀವಿ ಅಂದ್ರೆ, ನಾವು ದೇವಸ್ಥಾನದ ಮೂರ್ತಿಗಳನ್ನ ಅಲ್ಲಗಳೆದು ಬಿಡ್ತೀವಿ ಒಂದೇ ಸರಿಗೆ. ಕಟ್ಟಿದ ಲಿಂಗ ಹೋಗ್ಬಿಟ್ಟು ಇಲ್ಲಿ ನನ್ನ ಪ್ರಶ್ನೆ, ಯಾಕಂದ್ರೆ ಅದಕ್ಕೆ ಆ ಪೂರಕ ಬರ್ತೀನಿ, ಅದಕ್ಕೆ ನಂದಿ ಇದಕ್ಕೆ ಬರ್ತೀನಿ. ಬಸವಣ್ಣನವರು ಮಾದಾರ ಚೆನ್ನೈಯನ್ನ ಹೊಗಳಿದ್ರೋ ಇಲ್ಲೋ? ಏನಂತಾರೆ? ವೇದ ನಡುಗಿತ್ತು, ಶಾಸ್ತ್ರ ಬಗಲಿ ಕೆಲಕ್ಕೆ ಸಾರಿತ್ತು, ಆಗಮ ಎರೆತೊಲೆಗೆ ಹೋಗಿತ್ತು. ಅದೇನು ಕಾರಣವೆಂದಡೆ ಕೂಡಲ ಸಂಗಮ ದೇವರು ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ. ಮಾದಾರ ಚೆನ್ನಯ್ಯನ ಮನೆ ಅಂಬಲಿ ಉಂಡ್ರಂತೆ. ಚೋಳನಲ್ಲಿ ಉಣ್ಣಲೊಲ್ಲದೆ ಮಾದಾರನ ಮನೆಯಲ್ಲಿ ಉಂಡ್ರು. ಚೋಳ ಮಹಾರಾಜ ಏನ್ ಮಾಡ್ತಿದ್ದ? ಬೃಹದೇಶ್ವರ ಲಿಂಗವನ್ನು ಪೂಜೆ ಮಾಡಿ ಅಲ್ಲಿ ಶಿವನ ಸಾಕ್ಷಾತ್ಕಾರ ಮಾಡ್ಕೊಂಡು ಪ್ರತಿನಿತ್ಯ ಅರ್ಪಿಸ್ತಿದ್ರು. ಒಂದಿನ ಇಲ್ಲಿ ಮಾದಾರ ಚೆನ್ನಯ್ಯನ ಗುಡಿಸ್ಲಿಗೆ ಶಿವ ಅಂತ ಅಂಬಲಿ ಕುಡಿತಿದ್ರು. ಆ ಟೈಮ್ನ ಶಿವ ಇಲ್ಲಿ ನಡೀತೋ ಇಲ್ಲ ಘಟನೆ ಇದು. ಸಿದ್ದರಾಮೇಶ್ವರ ಘಟನೆ ಹೋಗ್ಲಿ, ಸಿದ್ದರಾಮೇಶ್ವರ ಘಟನೆ ನಡೀತಾ ಇಲ್ಲೋ? ಮಲ್ಲಯ್ಯ ಬಂದ್ರು, ಆಮೇಲೆ ಎಲ್ಲಿ ಹೋದ್ರು? ಶ್ರೀಶೈಲಕ್ಕೆ ಹೋದ್ರು. ಅಲ್ಲಿ ಕಮರೆ ಜಿಗಿದ್ರು, ಅಲ್ಲಿ ಮಲ್ಲಯ್ಯ ಭೇಟಿ ಆದ್ರು. ಮತ್ತೆ ಏನ್ ಮಾಡಿದ್ರು? ನೀನು ಮನೆಗೆ ಹೋಗಪ್ಪ, ನೀವು ಊರಿಗೆ ಹೋಗಪ್ಪ, ನೀನು ಶ್ರೀಶೈಲ ತರ ಅದು ಶ್ರೀಶೈಲ ಮಾಡೋ ಅಂತ ಹೇಳ್ಬಿಟ್ಟು ಅಲ್ಲಿ ದೇವಸ್ಥಾನ ಕಟ್ಸಿದ್ರೆ ಇಲ್ಲೋ? ಹಾ ಹಾ ಅದಕ್ಕೆ ಹೇಳ್ತಿರೋದು. ಅಲ್ಲಿ ಸಿದ್ದರಾಮೇಶ್ವರ ಘಟನೆ ನಡೆದಿದ್ದು ಸುಳ್ಳನೋ ನಿಜನೋ ಅದು ಅಲ್ಲ. ಆ ನಂತರ ಅವರೇ ಅದೇ ಬಸವಣ್ಣರ ವಚನದಲ್ಲಿ ಎಷ್ಟೋ ಹೇಳ್ತಾರೆ. ಏನ್ ಹೇಳ್ತಾರೆ? ಬೇಡಂಗೆ ಒಲಿದೆ ಅಂತ ಹೇಳ್ತಾರೆ. ಕಾಳಿದಾಸಂಗೆ ಒಲಿದೆ ಅಂತ ಹೇಳ್ತಾರೆ. ಭಕ್ತ ಶ್ರೀಯಾಳಂಗೆ ಒಲಿದೆ ಅಂತ ಹೇಳ್ತಾರೆ. ಅನೇಕ ವಚನಗಳು ನೋಡ್ರಿ ನೀವು. ಬೇಡಂಗೆ ಒಲಿದೆ ಅಂದ್ರೆ ಹೆಂಗೆ? ಬೇಡ ಅಂದ್ರೆ ಯಾರು? ಬೇಡ ಕಣ್ಣಪ್ಪ. ಅವನು ಏನ್ ಪೂಜೆ ಮಾಡ್ತಿದ್ದ? ಶಿವನ ಪೂಜೆ ಮಾಡ್ತಿದ್ದ. ಅವನ ಕಾಲ ತಗೊಂಡೋಗಿ ಆ ಶಿವನ ಮೆಟ್ಟಿ ಆ ಕಣ್ಣನ್ನು ಇಡ್ಲಿಲ್ವಾ? ಕಾಳಿದಾಸ ಅಂದ್ರೆ ಯಾರು? ಅವನು ಆ ಕಾಳೆಯನ್ನ ಹೊಲಿಸ್ಕೊಂಡಂತ ಅದನ್ನು ಹೊಗಳಿಲ್ವಾ? ವಚನಗಳು ಇಲ್ವಾ? ನೀವು ವಚನ ಸಂಪುಟ ಓದಿಲ್ವಾ? ಹಂಗಾರೆ ಅಲ್ಲಿ ಶಕ್ತಿ ಇತ್ತೋ ಇಲ್ಲೋ? ಆ ದೇವತಾರಾಧನೆಯಲ್ಲಿ ಶಕ್ತಿ ಇತ್ತೋ ಇಲ್ಲೋ?
ಹಂಗಾಗಿ ಅರ್ಥ ಮಾಡ್ಕೊಡ್ರಿ, ಒಂದೇ ಸರಿ ಎಲ್ಲವನ್ನ ಅಲ್ಲಗಳಿಬಾರ್ದು. ಈ ಜಗತ್ತಿನಲ್ಲಿ ಎಲ್ಲವೂ ಬೇಕು. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಟಾವಿನೆಲಿಯದೋ, ಮೇಘದ ಜಲವೆಲ್ಲ ಮುತ್ತಾದಡೆ ಸಪ್ತ ಸಮುದ್ರಗಳಿಗೆ ಉದಕವಿನ್ನೆಲಿಯದೋ. ಕಷ್ಟಜೀವಿ ಮನುಜರೆಲ್ಲ ನೆಟ್ಟನೇ ಶಿವಜ್ಞಾನಿಗಳಾದರೆ ಮುಂದೆ ಭವದ ಬಳ್ಳಿಗೆ ಬೀಜವಿನ್ನೆಲಿಯದೋ. ನೋಡ್ರಿ, ಕಷ್ಟಜೀವಿ ಮನುಜರೆಲ್ಲರೂ ಶಿವಜ್ಞಾನಿಗಳಾಗ್ಬಿಟ್ರೆ, ಎಲ್ಲರೂ ಶರಣರಾಗ್ಬಿಟ್ರೆ ಮುಂದೆ ಭವದ ಬಳ್ಳಿಗೆ ಬೀಜವಿನ್ನೆಲಿಯದೋ. ಭವದ ಬಳ್ಳಿ ಅಂದ್ರೆ ಯಾವುದು? 84 ಲಕ್ಷ ಜೀವರಾಶಿಗಳು, ಅಂಡಜ ಪಿಂಡಜ ಉದ್ಭಿಜ ಜರಾಯುಜ. ಇದಕ್ಕೆ ಫಂಡ್ ಬೇಡ. ಆ ಪೂಜೆ ಮಾಡಿದರು, ಆ ಒಂದು ಯೋಗ ಮಾಡಿದರು, ಪೂಜೆ ಮಾಡಿದರು, ಆ ತಪಸ್ಸು ಮಾಡಿದರು, ಅವ್ರಿಗೆ ಫಲಪದವಿಗಳು ಬರ್ತವೆ. ಮತ್ತೆ ಫಲಪದವಿ ತಿರುದ ಮತ್ತೆ ರೊಟೇಷನ್ ಹೊಡಿತಾರೆ. ಯಾರಿಗೆ ಬೇಕು ಯಾರಿಗೆ ಬೇಡ ಅಂದ್ರೆ ಶರಣರಂಶದವ್ರು ಮಾತ್ರ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ಆ ಸ್ಥಾವರ ಲಿಂಗಕ್ಕೆ ಟಚ್ ಮಾಡಬೇಡ್ರಿ. ನೀವು ಟಚ್ ಮಾಡಿದ್ರೆ ಅಲ್ಲಿ ಭಿನ್ನ ಭಕ್ತಿ ಬರುತ್ತೆ, ದ್ವೈತ ಭಕ್ತಿ ಬರುತ್ತೆ, ಅಲ್ಲಿ ಫಲಪದವಿಗಳು ಬರ್ತವೆ. ಸಿದ್ದರಾಮೇಶ್ವರರು ಏನ್ ಮಾಡ್ತಿದ್ರು ದ್ವೈತ? ಅವರು ಅಷ್ಟಾಂಗ ಯೋಗ ಬಲ್ಲಿದ್ರು, ಕೆರೆ ಕಾಲುವೆ ದೇವಾಲಯವನ್ನು ಕಟ್ಟಿಸಿದ್ರು, ಉರಿಗಣ್ಣನ್ನು ಪಡ್ಕೊಂಡಿದ್ರು, ಶಿವನ ಇದು ಅವತಾರ. ಅಲ್ಲಿ ಯಾರು ಹೋಗ್ತಾರೆ? ಅಲ್ಲಿ ಹೋಗಿ ಏನಂತಾರೆ? ವಡ್ರಾಮ ಅಂತಾರೆ. ಅಂದ್ರೆ ಅವ್ರನ್ನ ಪರಿವರ್ತನೆ ಮಾಡೋದು ಅವ್ರ ಕೆಲಸ. ಅವಾಗ ಸುಮ್ಬಿಟ್ರ ಹೊಡೆದ್ರು, ಅವರೇ ಕೈಕಾಲು ಮುರ್ಕೊಂಡ್ರು, ಬೈದ್ರು. ಅಂದ್ರೆ ಹೋಗಿ ಹೇಳ್ತಾರೆ, ಯಾರೋ ಮಾಯವ ಬಂದ್ಬಿಟ್ಟಾನೆ, ನಿಮ್ಗೆ ಬೈದ್ಬಿಟ್ರು, ನಾವು ನಮಗೆ ಬಿದ್ದುಬಿಟ್ರು. ಅವ್ರೇನು ಸುಮ್ಬಿಟ್ರ? ಬ್ರಹ್ಮ ಆಗಿರ್ಲಿ ವಿಷ್ಣು ಆಗಿರ್ಲಿ ಸುಟ್ಟಾಕ್ಬಿಡ್ತಂತ ಬಂದ್ರು. ಯಾರು? ಉರಿಗಣ್ಣು ಬಿಟ್ರು. ಅವಾಗ ಏನ್ ಮಾಡಿದ್ರು ಇವರು? ಕಾಲಾಗ ಅಡಗಿಸ್ಕೊಂಡ್ರು. ಇವ್ರು ಬಿಟ್ರು, ದಗ ದಗ ದಗ. ಅವಾಗ ತಂಡ ಹೋಗಯ್ಯ. ಯಾರು? ಸಿದ್ದರಾಮೇಶ್ವರ ತಂಡ ಹೋಗಯ್ಯ. ಅವಾಗ ಯೋಚನೆ ಮಾಡ್ತಾರೆ, ಖಾಲಿ ಬಿದ್ದು ಒಳ್ಳಾಡಿ, ಇದು ಯಾವ ಯೋಗ? ಯಾವ ಯೋಗ ಇದು? ನಮ್ಮ ಎಲ್ಲ ಯೋಗಕ್ಕಿಂತಲೂ ಮೀರಿದ ಯೋಗ ಯಾವ್ದು ಇದು ಅಂತಂದಾಗ, ಬಾಪ ಹೋಗೋಣ, ಅಲ್ಲಿ ಶರಣರ ಹತ್ರ ಹೋಗೋಣ, ಅಲ್ಲಿ ಪರಿಚಯ ಮಾಡ್ಕೊಡ್ತೀನಿ ಬಾ ಅಂತ ಅಲ್ಲಿ ಕರ್ಕೊಂಬಂದು ಯಾರ ಹತ್ರ ದೀಕ್ಷೆ ಕೊಡ್ಸಿದ್ರು? ಚನ್ನಬಸವಣ್ಣನವ್ರ ಹತ್ರ. ನೋಡ್ರಿ, ಚಿಕ್ಕ ವಯಸ್ಸಿನ ಚನ್ನಬಸವಣ್ಣ ವಯೋವೃದ್ಧ ಯಾರು? ಸಿದ್ದರಾಮೇಶ್ವರ ಹತ್ರ ದೀಕ್ಷೆ ಕೊಟ್ಕೊಂತಾರ. ಇದು ಶರಣರದ್ದು. ಮೀರಿದ ಯೋಗ ಶರಣರದು. ಅಂದ್ರೆ ಎಲ್ಲರೂ ಶರಣರಾಗ್ಬೇಕಾ? ಕಷ್ಟಜೀವಿ ಮನುಜರೆಲ್ಲ ಎಲ್ಲರೂ ಶರಣರಾಗ್ಬೇಕಾ? ಸಾಧ್ಯನೇ ಇಲ್ಲ. 1000ಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಇಲ್ಲಿ ಸ್ವಲ್ಪ ಯೋಚನೆ ಮಾಡ್ರಿ. ಈ ಸ್ಕೂಲ್ LKG UKG ಪ್ರಾಥಮಿಕ ಶಾಲೆ, ಕಾಲೇಜು, ಡಿಗ್ರಿ ಕಾಲೇಜು, ಮಾಸ್ಟರ್ ಡಿಗ್ರಿ, ಸೊ ವೆರೈಟೀಸ್ ಇದಾವೆ. ಇವೆಲ್ಲ ಯಾವ ಕಾಲೇಜುಗಳು ಬೇಡ, ಯಾವ LKG UKG ಬೇಡ, ನಾವು ಬರೀ ಮಾಸ್ಟರ್ ಡಿಗ್ರಿಯಲ್ಲಿ ಇದ್ದೇವೆ, ಬರೀ ಇದೊಂದೇ ಇದ್ಬಿಡ್ಲ ಅಂತ ಅಂದ್ರೆ ಇಲ್ಲ. ಹಂಗಾಗಿ ಬೇರೆ ಬೇರೆ ಯೋಗಗಳು ಇರಲಿ, ಬೇರೆ ಬೇರೆ ಧರ್ಮಗಳು ಇರಲಿ, ಅವ್ರ ತಕ್ಕಂಥ ರೊಟೇಷನ್ಸ್ ಇದೆ. ನೀವು ಅಲ್ಲಗಳಿಬೇಡ್ರಿ, ದಯಮಾಡಿ ಅಲ್ಲಗಳಿಬೇಡ. ಅಲ್ಲೇ ಬಂದಿರೋದು ಅದೇ ಸಮಸ್ಯೆ ಬಂದಿರೋದು. ಈಗ ಕನೇರಿ ಸ್ವಾಮಿಗಳಿಗೂ ನಿಮಗೆ ಯಾಕೆ ಜಗಳ ಆಗ್ತಿರೋದಂದ್ರೆ ಇದೇ ವಿಷಯಗಳು. ಹಂಗಾರೆ ಬಸವಣ್ಣನವರು ಹೇಳಿದ್ರಲ್ಲ ವಚನದಲ್ಲಿ, ಮತ್ತೆ ಭಕ್ತ ಶ್ರೀರಾಮಣ್ಣ ಯಾಕೆ ಹೊಗಳ್ಬೇಕಾಯ್ತು? ಅವ್ರ ವಚನ ಸಂಪುಟ ವಚನಗಳು ನೋಡ್ರಿ ನೀವು. ಅವ್ರು ಯಾಕೆ ಹೊಗಳಿದ್ರು ಅಂದ್ರೆ ಬರೀ ಭಕ್ತಿ ಮಾತ್ರ ಹೊಗಳಿದ್ರು. ಅವರು ಅಂದ ತಕ್ಷಣ ಅವರು ಶರಣರು ಮಟ್ಟ ಅಲ್ಲ, ಅವ್ರ ಕೈಕೂಲಿಕಾರರು ಅಂತಾರೆ ಮತ್ತೆ ಶರಣರವರಿಗೆ. ಆ ಭಕ್ತಿಗೆ ಶಿವ ಒಲ್ದ ಅಷ್ಟೇ. ಆದ್ರೆ ನಮಗೂ ಆ ಭಕ್ತಿ ಬೇಕಾಗಿದೆ. ನಾವು ಬರೀ ಜ್ಞಾನ ಹಿಡ್ಕೊಂಡ್ಬಿಟ್ಟು ಹೋದ್ರೆ ಸಾಧ್ಯನೇ ಇಲ್ಲ. ಭಕ್ತಿ ಬೇಕು. ಅದಕ್ಕೆ ಭಕ್ತಿಗೋಸ್ಕರ ಅವ್ರನ್ನ ಹೊಗಳ್ತಾರೆ ವಿನ ಅವರು ಶರಣರ ಮಟ್ಟಕ್ಕೆ ಬರಂಗಿಲ್ಲ. ಇಲ್ಲಿ ಬಂದಿದ್ದು ನಂದಿ ವಿಷಯಕ್ಕೆ ಬಂತು. ದಯಮಾಡಿ ಅರ್ಥ ಮಾಡ್ಕೊಡ್ರಿ. ಬ್ರಹ್ಮಾಂಡದಲ್ಲಿ ಲೋಕಗಳಿವೆ. ನೀವೆಲ್ಲ ವಚನಗಳನ್ನು ಸರಿಯಾಗಿ ಓದಬೇಕು. ಒಬ್ಬ ಬ್ರಹ್ಮ, ಒಬ್ಬ ವಿಷ್ಣು, ಒಬ್ಬ ರುದ್ರ ಅಲ್ಲ. ವಚನಗಳನ್ನು ನೋಡಿದ್ರೆ ಅನಂತ ಕೋಟಿ ಬ್ರಹ್ಮರು, ಅನಂತ ಕೋಟಿ ವಿಷ್ಣುಗಳು, ಅನಂತ ಕೋಟಿ ರುದ್ರರು ಅಂತ ಹೇಳ್ತಾರೆ. ನೀವು ಯಾರೋ ಇಲ್ಲ ದೇವತೆಗಳು ಅಂದ್ಬಿಟ್ರಿ ನೀವು. ಅಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ಇದಾವೆ. ಬ್ರಹ್ಮಾಂಡಕ್ಕೆ ಒಬ್ಬೊಬ್ಬ ಬ್ರಹ್ಮ ವಿಷ್ಣು ರುದ್ರ ಬೇಕು. ಅವರು ಅಧಿಕಾರಿಗಳಷ್ಟೇ. ಇದನ್ನ ಮಾಡಿದಾತ ಬಸವಣ್ಣ. ನೀವು ವಚನಗಳನ್ನ ಪೂರ್ತಿ ಓದಂಗಿಲ್ಲ. ಅದೇ ಚನ್ನಬಸವಣ್ಣ ಸಂಪುಟ ನೋಡ್ರಿ ಬೇಕಾರೆ. ಇಂತಿಂಥ ಯುಗದಲ್ಲಿ ಇವ್ರನ್ನ ದೇವತೆಗಳನ್ನ ಮಾಡಿದವರು, ಆಮೇಲೆ ಇಂಥ ಲೋಕಗಳನ್ನ ಮಾಡಿದ್ದು ಎಲ್ಲ ವಚನಗಳಿದಾವೆಲ್ಲ. ಟೋಟಲ್ ಹೆಂಗ್ ಜಗತ್ ಸೃಷ್ಟಿ ಆಯ್ತು, ಇದಕ್ಕೆ ಮೂಲ ಕಾರಣ ಅವರೇ. ಯಾಕೆ ಮಾಡಿದ್ರು ಅಂದ್ರೆ ಲೀಲೆಗೋಸ್ಕರ ಮಾಡಿದ್ರು ಅವರು. ಜಗತ್ ನಡಿಬೇಕಲ್ಲ. ಈಗ ಉದಾಹರಣೆ, ನಾನು ಡೆತ್ ಆದ ತಕ್ಷಣ ನನ್ನ ಆತ್ಮ ಯಾರು ಹೋಗ್ಬೇಕು, ಯಾವ ಬಾಡಿಗೆ ಟಚ್ ಮಾಡಬೇಕು, ಅದಕ್ಕೊಂದು ಪ್ರಕ್ರಿಯೆ ಇಲ್ವಾ?
ಯಾರು ಒಯ್ಬೇಕು, ಯಾವ ಬಾಡಿಗೆ ಟಚ್ ಮಾಡೋಕೆ 84 ಲಕ್ಷ ಜೀವರಾಶಿಗಳಿಗೆ, ಅದಕ್ಕೆ ಅವ್ರನ್ನ ಅಧಿಕಾರಿಗಳು ಮಾಡಿಟ್ರು. ಸೃಷ್ಟಿ ಮಾಡಲಿಕ್ಕೆ ಬ್ರಹ್ಮ, ಸ್ಥಿತಿ ಮಾಡಲಿಕ್ಕೆ ವಿಷ್ಣು, ಲಯ ಮಾಡಲಿಕ್ಕೆ ರುದ್ರ. ಇವರು ಅಧಿಕಾರಿಗಳಷ್ಟೇ. ಇವರೇನು ಸುಪ್ರೀಂ ಅಲ್ಲ. ಇವರು ಸುಪ್ರೀಂ. ಯಾರು ಶರಣರು ಸುಪ್ರೀಂ. ಈ ಜೀವಿಗಳ ಆಗು ಹೋಗುಗಳನ್ನ ನೋಡ್ಕೊಳ್ಳೋರು ಅಷ್ಟೇ ಇವರು, ಅಧಿಕಾರಿಗಳಷ್ಟೇ ಇವರು. ಅದಕ್ಕೆ ಶರಣರೇನು ಹೇಳ್ತಾರೆ, ಬ್ರಹ್ಮ ಪದವಿ ಏನೋಲ್ಲೇ, ವಿಷ್ಣು ಪದವಿ ಏನೋಲ್ಲೇ, ರುದ್ರೇ ಇವರೆಲ್ಲ ಅಧಿಕಾರಿಗಳಷ್ಟೇ. ಇಲ್ಲಿ ನೀವು ಬ್ರಹ್ಮ ಆಗ್ಬೇಕು, ವಿಷ್ಣು ಆಗ್ಬೇಕು, ರುದ್ರ ಆಗ್ಬೇಕಂದ್ರೆ ಮತ್ತೆ ನೀವು ಶರಣರಂಶ ಬಿಟ್ಟು ಮತ್ತೆ ಇಲ್ಲಿ ಪಟ್ಟಿ ಹೊಡಿಬೇಕು, ಮತ್ತೆ ರೊಟೇಷನ್. ಅದಕ್ಕೆ ನೀವು ಆಗ್ರಿ ಅಂತ ಹೇಳ್ತಾರ. ಅದಕ್ಕೆ ಶರಣರು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಸವಣ್ಣನವರು ಶರಣರು ಹೆಂಗೆ ಮನುಷ್ಯ ರೂಪದಲ್ಲಿ 12ನೇ ಶತಮಾನದಲ್ಲೂ ಬಂದ್ರು ನೋಡ್ರಿ, ಪಾಯಿಂಟ್ಸ್ ಅರ್ಥ ಮಾಡ್ಕೊಡ್ರಿ. 12ನೇ ಶತಮಾನದಲ್ಲಿ ಮನುಷ್ಯ ರೂಪದಲ್ಲಿ ಊರ್ಧ್ವಮುಖದ ಶರಣರು, ಪರಾತ್ಪರ ವಸ್ತುವೇ ಆದಂತಹ ಶರಣರು ಲೀಲೆ ಆಡ್ಲಿಕ್ಕೆ ಎಲ್ಲ ಜಾತಿಯಲ್ಲಿ ಹುಟ್ಟಿ ಹೆಂಗ ಮನುಷ್ಯ ರೂಪದಲ್ಲಿ ಬಂದ್ರು, ಅದೇ ತರ ದೇವತಾ ರೂಪದಲ್ಲೂ ಸಹ ಅಲ್ಲಿ ದೇವತಾಗಳಿಗೆ ಸೊಕ್ಕು ಬಂದಾಗ ಅವ್ರು ಬಂದು ಇದು ಮಾಡಲಿಕ್ಕೆ ಆ ರೂಪದಲ್ಲೂ ಬಂದಿದ್ದಾರೆ. ಋಷಭನೆಂಬ ಗಣಾಧೀಶರಾಗಿದ್ದು ಅದು ವಚನಗಳಿದಾವಲ್ಲ, ಅದು ತಪ್ಪೇನಿಲ್ಲ. ಅದು ಸೃಷ್ಟಿ ಅವ್ರನ್ನ ಇದು ಮಾಡ್ಲಿಕ್ಕೆ ಬಂದಿರ್ತಾರೆ ಅವರು. ಶರಣರ ವಚನಕ್ಕೆ ಯಾವತ್ತೂ ನಾವು ತದ್ವಿರುದ್ಧ ಹೋಗ್ಲೇಬಾರ್ದು. ಆ ಪ್ರತೀಕವಾಗಿ ಋಷಭನ ಇಟ್ಟಿರ್ಬೋದು. ಆದ್ರೆ ಋಷಭ ಅಂದ ತಕ್ಷಣ ನಾವು ಬರೀ ಎತ್ತು ಅಂತ ತಿಳ್ಕೊಬಾರ್ದು. ಆ ಲೀಲೆ ಘಟನೆಗಳಿದಾವೆ, ಯಾರ್ಯಾರಿಗೆ ಏನೇನು ಮಾಡಿದ್ರು, ಹೆಂಗ್ ಮಾಡಿದ್ರು ಅಂತ ಅದು ಓದಿದ್ರೆ ಗೊತ್ತಾಗತ್ತದಲ್ಲ ಟೋಟಲಿ. ಕೇಳಿ ಮತ್ತೆ ನೆಕ್ಸ್ಟ್ ಕ್ವಶನ್ಸ್. ಎಳ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಎಳ್ಳಲೇಬೇಕಾಗತ್ತೆ. ಇಲ್ಲಿ ಬಯಲು ಮತ್ತೆ ನಿರ್ಬಯಲು, ಭಾವ ಬಯಲು, ಇದಕ್ಕೆ ಬಂದ್ಬೇಡ, ಎಲ್ಲರೂ ಸಮಕ್ಷಮ. ಈಗ ಲಿಂಗ ಸಾಕಾರನೋ ನಿರಾಕಾರನೋ ಹೇಳ್ರಿ ಫಸ್ಟ್. ಸಾಕಾರನೋ ನಿರಾಕಾರನೋ? ಇಷ್ಟಲಿಂಗ ಸಾಕಾರ. ನಾ ಹೇಳ್ತಿರೋದು ಇಷ್ಟಲಿಂಗ. ಇಷ್ಟಲಿಂಗ ಸಾಕಾರ. ಸಾಕಾರನ ಕೈ ಹತ್ರ ನೋಡೋಣ. ನಿರಾಕಾರನ ಕೈ ಹತ್ರ ನೋಡೋಣ. ಅದಕ್ಕೇನದ ಪ್ರಶ್ನೋತ್ತರದ ನಮ್ಮ ಭಾವನೆಗಳು. ಯಾಕಂದ್ರೆ ಇದಕ್ಕೆ ಆನ್ಸರ್ ಹಿಡಿಬೇಕಾದ್ರೆ ಮತ್ತೆ ಇದನ್ನ ತಗೊಂಡ್ಲೇಬೇಕಾಗುತ್ತೆ, ನಾನು ಲಿಂಗ ತಗೊಂಡ್ಲೇಬೇಕಾಗತ್ತೆ. ನಾವು ಕಮ್ಮಿ ಆಯ್ತು ಅಂತ ತಿಳ್ಕೊಬಿಡದಲ್ಲಿ ನಮ್ಗೆ ಅಷ್ಟೇ ತಿಳಿದ ಲಿಂಗ ಅನ್ನೋದು ಸಾಕಾರ. ಸಾಕಾರ ಯಾಕಂದ್ರೆ ಕಣ್ಣಿಗೆ ಕಾಣ್ತಿದೆಯಲ್ಲ, ಅದು ಗಟ್ಟಿ ಇದೆ ಇಲ್ಲೋ, ಸಾಕಾರ ಇದೆ ಇಲ್ಲೋ, ಗಟ್ಟಿ ಇದೆ ಇಲ್ಲೋ, ನಾವು ಹಿಡ್ಕೊಂಡು ಎಲ್ಲ ನೀರು ಇದೆ ಇಲ್ಲೋ. ಆದರೆ ಸ್ವಲ್ಪ ಯೋಚನೆ ಮಾಡ್ರಿ, ಲಿಂಗ ಹೆಂಗ್ ಬರುತ್ತೆ? ಜಗದಗಲ, ಮುಗಿಲಗಲ, ಮಿಗಿಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ನೋಡಿ ಪಾಯಿಂಟ್ಸ್ ನೋಡ್ರಿ. ಅಗಮ್ಯ, ಅಗೋಚರ. ಗೋಚರ ಅಂದ್ರೆ ಏನು? ಅಗೋಚರ ಅಂದ್ರೆ ಏನು? ಕಣ್ಣಿಗೆ ಕಾಣಗಿಲ್ಲ. ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಡುಕಾದಿರಿ. ಯಾವುದು? ಎಲ್ಲ ಕೆಳಗೆ ಮೇಲೆ ಎಲ್ಲವನ್ನ ಆವರಿಸ್ಕೊಂಡಿರ್ತಕ್ಕಂಥದ್ದು, ಅಗೋಚರವಾಗಿರ್ತಕ್ಕಂಥದ್ದು ಆ ಪರವಸ್ತು ಇಲ್ಲಿ ಬಂದು ಏನಾಯ್ತು? ಚುಡುಕಾಯ್ತು. ಇದನ್ನು ಕೊಟ್ಟವ್ರು ಯಾರು? ಇಷ್ಟಲಿಂಗವನ್ನು ಕೊಟ್ಟರು ಬಸವಣ್ಣ. ಆದ್ರೆ ನಮಗೆ ಕೊಟ್ಟವ್ರು ಯಾರು? ಗುರು. ಹೆಂಗ್ ಕೊಟ್ಟರು? ದೀಕ್ಷೆ ಅಂದ್ರೇನು? ದೀಯತೆ ಕ್ಷೀಯತೆ ಇತಿ ದೀಕ್ಷೆ. ದೀಯತೆ ಅಂದ್ರೆ ಕೊಡೋದು, ಕ್ಷೀಯತೆ ಅಂದ್ರೆ ಕಳಿಯೋದು. ಏನನ್ನ ಕಳೆದ್ರು, ಏನನ್ನ ಕೊಟ್ರು ಸರಿಯಾಗಿ ತಿಳ್ಕೊಬೇಕು ನಾವು. ಏನನ್ನ ನಮ್ಮಲ್ಲಿದ್ದನ್ನ ಏನು ಕಳೆದ್ರು, ಏನು ಕೊಟ್ರು, ಈ ಕುರುವಿಗೆ ಏನು ಕೊಟ್ರು? ನಮ್ಮಲ್ಲಿರ್ತಕ್ಕಂಥ ಆಣವ ಮಾಯಾ ಕಾರ್ಮಿಕ ಮಲಗಳನ್ನ ಡಿಲೀಟ್ ಮಾಡಿದ್ರು. ಅಸ್ತಮಸ್ತಕ ಸಂಯೋಗದಿಂದ ಡಿಲೀಟ್ ಮಾಡಿ ನಮ್ಮ ಸ್ವಸ್ವರೂಪವನ್ನ, ನಮ್ಮ ಒಳಗೆ ಇರ್ತಕ್ಕಂಥ ಆತ್ಮದಲ್ಲಿರ್ತಕ್ಕಂಥ ಪರವಸ್ತುವನ್ನ ಭಾವ ಮನ ದೃಕ್ಕಿನಿಂದ ಆ ಚಿತ್ಕಳೆಯನ್ನ ಈ ಲಿಂಗಕ್ಕೆ ಟಚ್ ಮಾಡಿದಾಗ ಇದನ್ನ ಒಮ್ಮೆಗೆ ಸಾಕಾರ ಅನ್ಲಿಕ್ಕೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಆ ಪ್ರಕ್ರಿಯೆ ಅಳವಟ್ಟಿರ್ಬೇಕು. ಮೂರೇಳು ತರದ ದೀಕ್ಷೆ ಆಗಿರ್ಬೇಕು. ಆ ಪ್ರಕ್ರಿಯೆನೇ ಆಗಿಲ್ಲ ನಮ್ಗೆ. ನಾವು ಆ ಇಷ್ಟಲಿಂಗದ ಪ್ರಕ್ರಿಯೆಯಲ್ಲಿ ನಾವು ಪೂಜೆ ಮಾಡ್ತಾ ಇಲ್ಲ. ಬಂದ್ ಲೆಕ್ಕ ಕೇಳ್ತಾರೆ ಅವರು. ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಲಿಂಗು ಕೊಟ್ಟವನಿಗೂ ಶಿಕ್ಷೆ, ಲಿಂಗು ತಗೊಂಡವನಿಗೂ ಶಿಕ್ಷೆ. ನೀವು ಬಹಳ ವೈಭವದಿಂದ ಮೆರಿತಾ ಇದ್ವಿ ನಾವೆಲ್ಲ. ಬಂದು ಹಬ್ಬ ಮಾರಿ ಹಬ್ಬ ಇದೆ ನಮಗೆ.
ಜಂಗಮ ಜಂಗಮ ಅಂದ್ರೆ ಏನು ಅಂತ ಕೇಳ್ತಾರ ಅವರು. ಜನನ ಮರಣ ಗಮನಗಳು ಶೂನ್ಯ ಆಗಿರ್ಬೇಕು. ಅದು ಅಳವಟ್ಟಿದೆ ನಿಮಗೆ. ಚಕ್ರಗಳನ್ನ ಭೇದಿಸಿದ್ರಾ, ನೋಡಿದ್ರಾ? ಈ ಲಿಂಗಕ್ಕೆ ಆ ಚಿತ್ರಗಳು ಆಗಿದೆಯಾ? ಆ ತರ ಪ್ರಕ್ರಿಯೆ ಆದ್ರೆ ಇದು ನಾವು ಬರೇ ಸಾಕಾರ ಅನ್ಲಿಕ್ಕೆ ಬರಂಗಿಲ್ಲ. ಇಲ್ಲಿ ಗಟ್ಟಿ ತುಪ್ಪ ಮತ್ತೆ ತಿಳಿ ತುಪ್ಪ ವ್ಯತ್ಯಾಸ ಇದೆಯಾ? ನೋಡ್ಲಿಕ್ಕೆ ಗಟ್ಟಿ ತುಪ್ಪ ಅಷ್ಟೇ. ಮೊನ್ನೆ ಕಲ್ಗಟ್ಟಿಗೆಲ್ಲಿ ಬರ್ಫ್ ಬಿದ್ದು, ಅದು ರಿಯಲಿ ಬರ್ಫ್ ಇದ್ರೂ ಸಹ ಅದರ ಮೂಲ ಏನಿದು? ನೀರದು. ಹಂಗೆ ಇದು ನಿರಾಕಾರ. ಯಾವುದು? ಇಷ್ಟಲಿಂಗ ನಿರಾಕಾರ, ಪರಾತ್ಪರ ವಸ್ತು. ಅದು ಹೋಗ್ಲಿ, ಇಷ್ಟಲಿಂಗ ಬೇಡ. ಶರಣರ ಬಾಡಿ ಸಾಕಾರನೋ ನಿರಾಕಾರನೋ ಅದನ್ನ ಹೇಳ್ರಿ. ನಾನು ಲಿಂಗಾಂಗ ಸಾಮರಸ್ಯವನ್ನ ಪಡೆದಂತ ಶರಣರ ದೇಹ ಸಾಕಾರನೋ ನಿರಾಕಾರನೋ? ಸಾಕಾರನೂ ಹೌದು, ನಿರಾಕಾರನೂ ಹೌದು. ಉದಾಹರಣೆ ಹೇಳ್ರಿ, ನಿರಾಕಾರ ಹೆಂಗಾಯ್ತು? ಸಾಕಾರ ಹೆಂಗಾಯ್ತು? ನೋಡ್ಲಿಕ್ಕಷ್ಟೇ ಬಾಡಿ. ಅರ್ಥ ಮಾಡ್ಕೊಡ್ರಿ, ನೋಡ್ಲಿಕ್ಕಷ್ಟೇ ಬಾಡಿ. ಅಲ್ಲಿ ಏನಾಗಿರುತ್ತೆ? ಬಾಡಿ ಹೊಡೆದ್ರು ಸಹ ಏನಾಗಿರಲ್ಲ. ಅದಕ್ಕೆ ಹೇಳ್ತಾರೆ ಎಲ್ಲರದು ಅಷ್ಟೇ. ಲಿಂಗ ಅಂಗ ಸಮರಸವಾದಂತಹ ಎಲ್ಲ ಶರಣರು ಭಕ್ತರ ಬಾಡಿನೂ ಸಹ ಸಾಕಾರನೂ ಹೌದು, ನಿರಾಕಾರನೂ ಹೌದು. ಉದಾಹರಣೆ ಹೇಳ್ತೀನಿ. ನೀವು ಬರೀ ಜನಪದ ಸಾಹಿತ್ಯ ಓದ್ಬಿಟ್ಟು ಕಲ್ಯಾಣ ಕ್ರಾಂತಿಯನ್ನ ಎಣಿತೀರಿ, ನಮಗೆ ದೊಡ್ಡ ಶಿಕ್ಷೆ ಇದೆ. ಲಿಂಗಾಂಗ ಸಾಮರಸ್ಯವನ್ನು ಪಡೆದಂತಹ ಶರಣರ ಸಾಹಿತ್ಯವನ್ನ, ವಚನಗಳನ್ನ ಸರಿಯಾಗಿ ಅಧ್ಯಯನ ಮಾಡಬೇಕು. ಅಲ್ಲಿ ಎಳೆಯೂಟೆ ಶಿಕ್ಷೆ ಆದಾಗ ಸಾವಿರಾರು ಜನ ನಿಂತ್ಕೊಂಡು ನೋಡ್ತಿರ್ತಾರಂತೆ. ಹಿಂಗೆ ಎಳೆಯೂಟೆ ಎಳಿತಾ ಇದ್ರೆ ಆ ಭೂಮಿಗೆ ಟಚ್ ಆಗಿರಲ್ಲ ಅಂತ ಬಾಡಿ. ಅರ್ಥ ಮಾಡ್ಕೊಡ್ರಿ. ಫಸ್ಟ್ ಆ ಬಾಡಿ ಭೂಮಿ ಟಚ್ ಆಗಿರಲ್ಲ, ಸೊ ಸುಮ್ಮನೆ ಹೋಗ್ತಾ ಇರುತ್ತೆ. ಅವಾಗ ಜನ ಹೇಳ್ತಾರಂತೆ, ಅಯ್ಯೋ ಈ ರಾಜನಿಗೆ ಏನ್ ಕೇಡು ಬಂದಿದೆಯೋ ಏನೋ, ಯಾಕೆ ಭೂಮಿಗೆ ಟಚ್ ಆಗಲ್ಲ? ಅದು ಯಾವ ಶರೀರ? ಅದು ಲಿಂಗ ಅಂಗ ಸಮರಸವಾದಂತಹ ಬಾಡಿ. ಅದು ಲಿಂಗ ಅಂಗ ಸಮರಸ ಅಂದ್ರೆ ಏನು? ಎಲ್ಲ ಕರಣಗಳು ಏನಾಗಿರ್ತವೆ? ಲಿಂಗ ಕಿರಣಗಳಾಗಿರ್ತವೆ. ಬಾಡಿ ಹೋಗಿ ಬಯಲಾಗಿರುತ್ತೆ. ಯಾವಾಗ ಸತ್ತ ಮೇಲೆ ಲಿಂಗೈಕ್ಯ ಅಲ್ಲ, ಜೀವಂತ ಇದ್ದಾಗ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಜೀವಂತ ಇದ್ದಾಗ ಈ ಬಾಡಿಯನ್ನ ಬಯಲು ಮಾಡಿಕೊಂಡಂತ ಜನನ ಮರಣ ಗೆಲ್ಲುವಂತ ಯೋಗ ಧರ್ಮ ಇದ್ರೆ ಅದು ಬಸವ ಯೋಗ, ಶರಣರ ಧರ್ಮ. ಬಯಲ ರೂಪ ಮಾಡಬಲ್ಲಾತನೇ ಶರಣ. ಬಯಲ ರೂಪ ಮಾಡಬಲ್ಲಾತನೇ ಶರಣ. ಆ ರೂಪ ಬಯಲ ಮಾಡಬಲ್ಲಾತನೇ ಶರಣ. ಏನಪ್ಪ? ಬ್ರಹ್ಮ ವಿಷ್ಣು ರುದ್ರಾದಿಗಳಿಗೂ ಸಾವುಂಟು, ಎಮ್ಮವರಿಗೆ ಸಾವಿಲ್ಲ. ಎಮ್ಮವರು ಸಾವನರಿಯರು. ಏನು ನಾವು ಇಲಿಗಳಾಗ್ಬಿಟ್ಟಿವಿ, ನಾವು ಹುಲಿಗಳಾಗ್ಬಿಟ್ಟು ಇಲಿಗಳಾಗ್ಬಿಟ್ಟಿವಿ. ಯಾಕಂದ್ರೆ ನಮ್ಗೆ ಆ ಪ್ರಕ್ರಿಯೆಯಿಂದ ಕೊಡೋರು ಸಿಗದೇ ಇರೋದ್ರಿಂದ ಮುಂದೆ ಬರ್ತಾರೆ ಶರಣರು. ಎಲ್ಲ ನೀವು ಉಳಿರಿ, ಎಲ್ಲ ನಿಜ ಪ್ರಕ್ರಿಯೆಗಳು ನಡೀತಾವೆ. ಅದಕ್ಕೆ ಬಸವಣ್ಣನವರು ಇನ್ನೊಂದು ಹೇಳ್ತೀನಿ, ಎಳೆಯೂಟ ಶಿಕ್ಷೆ ಏನಾಗಿರುತ್ತೆ? ಅಂತರದಲ್ಲಿ ಹೋಗ್ತಿರುತ್ತೆ. ಅವ್ರು ಹಿಡ್ಕೊಂಡ್ಬರ್ ನೋಡೋಣ ಅಂತ ಎಲ್ಲ ಬಿಚ್ಚಿ ನೋಡ್ತಾರೆ. ಒಂದು ಸೋಂಕು ಇದಾಗಿರಲ್ಲ ಅಂತವ್ರು. ಇನ್ನ ಇವರು ಮತ್ತೆ ಬಚಾವಾಗ್ತಾರೆ. ಒಂದೊಂದ್ಸರಿ ಏನ್ ಮಾಡ್ತಿದ್ರಂತ ಅಲ್ಲಿ ಬಯಲಾಗಿ ಇನ್ನೊಂದ್ ಕಡೆ ನಿಂತ್ಕೊಂಡು ನಗ್ತಿರ್ತಾರಂತವ್ರು ಶರಣರು. ಪರಾತ್ಪರ ವಸ್ತುಗಳು ಅವ್ರಿಗೆ. ಆಮೇಲೆ ಇವ್ರು ಕಣ್ಣು ಕೀಳ್ಬೇಕಂತ ಹೇಳ್ಬಿಟ್ಟು ಕಣ್ಣು ಕೀಳ್ತಾ ಇದ್ರೆ ಹಿಂಗ್ ಕಿತ್ತ ತಕ್ಷಣ ಮತ್ತೆ ಇನ್ನೊಂದು ಕಣ್ಣು ಬರುತ್ತೆ. ಏನಪ್ಪ ಅವ್ರು? ಇನ್ನ ಯುದ್ಧಕ್ಕೆ ನೀವು ಅಕ್ಕನಾಗಮ್ಮ ಯುದ್ಧ ಮಾಡ್ಬಿಟ್ರು, ಚನ್ನಬಸವಣ್ಣ ಯುದ್ಧ ಮಾಡ್ಬಿಟ್ರು. ಯಾವ ವಚನದಲ್ಲಿ ಒಂದು ವಚನ ತೋರ್ಸ್ರಿ ನೋಡೋಣ, ಒಂದು ಸಾಹಿತ್ಯ ತೋರ್ಸ್ರಿ ನೋಡೋಣ. ಅಕ್ಕನಾಗಮ್ಮ ಯುದ್ಧ ಮಾಡಿದ್ರು ಅಂತ ಬರೀ 4 ಜನ ಯುದ್ಧ ಮಾಡೋದಲ್ಲಿ. ಮಡಿವಾಳ ಮಾಚಿದೇವರಿದ್ದ. ಮಡಿವಾಳ ಮಾಚಿದೇವ್ರ ಅಂದ್ರೆ ಯಾರು ತಿಳ್ಕೊಂಡ್ಬಿಟ್ರಿ ನೀವು? ಅದು ಹಿಂದಿನ ಜನ್ಮ, ದಕ್ಷ ಬ್ರಹ್ಮನ ಜನ್ಮ. ಅದು ವೀರಭದ್ರನ ಅವತಾರ. ಅದು ಆ ದಕ್ಷ ಬ್ರಹ್ಮನ ಫಿನಿಶ್ ಮಾಡಿದಂತ ವೀರಭದ್ರನ ಅವತಾರ. ವಚನಗಳಿದಾವೆ. ಆ ಬಾಡಿಯನ್ನು ತಗೊಂಡ್ಬಿಟ್ಟು ನಿಂತ್ಕೊಂಡ್ಬಿಡ್ತಾರ ಅವ್ರು. 4 ಜನ, ಇಡೀ ಲಕ್ಷಾಂತರ ಜನ ಸೈನಿಕರು ಫಿನಿಶ್. ಆ ಶರಣರಿಂದ ಹತವಾಗಿದ್ದಕ್ಕೆ ಅವರಿಗೆ ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ, ಚತುರ್ವಿಧ ಫಲಪದವಿಗಳು ಸೈನಿಕರಿಗೆ. ಇಲ್ಲಿ ಬಸವಣ್ಣನ ಹತ್ರ ಬರ್ರಿ, ಅಲ್ಲಿ ಬಾಡಿ ಸಹಿತ ಬಯಲಾದ್ರವರು. ಶರಣರ ಜೀವನ ಮರಣದಲ್ಲಿ ನೋಡ್ಬೇಕು. ಮರಣವೇ ಉರಿಯುಂಡ ಕರ್ಪೂರದಂತೆ ಬಯಲಲ್ಲಿ ಬಯಲು. ಊರಿಗೆ ಕರ್ಪೂರ ಹಚ್ಚಿದ್ರೆ ಉರಿನೂ ಇಲ್ಲ,
ಬೆಂಕಿನ ಸುದು ಅಂದ್ರೆ ಊದಿನೇ ಇಲ್ಲ. ಬಾಡಿ ಸಹಿತ ಬಯಲಾಗುವಂತ ಸಿಸ್ಟಮ್ಸ್ ನಮ್ಮ ಯೋಗ. ಇನ್ನು ಬಾಡಿ ಸಹಿತ ಯೋಗದಲ್ಲಿ ಹೋಗ್ಬಿಟ್ಟು ಜೀವ ಸಮಾಧಿ ಆಗೋ ಯೋಗದಲ್ಲಿ ಇರುವಂತ ಯೋಗ, ಬಾಡಿ ಸಹಿತ ಕಾಯ ಸಹಿತ ಹೋಗುವಂತಹ ಯೋಗ ನಮ್ದು. ಹಂಗಾಗಿ ಅವ್ರೇನ್ ಹೇಳಿದ್ರು, ಬಯಲು ನಿರ್ಬಯಲು ಭಾವ ಬಯಲು ಅಂದ್ರೆ ಬಾಡಿಯನ್ನ ಬಯಲು ಮಾಡ್ಕೊಂಡಂತು. ಬಯಲು ಅಂದ್ರೆ ಏನು? ಆದಿ ಮತ್ತೆ ಅನಾದಿ. ನಾನು ಬೆಳಗ್ಗೆ ಹೇಳಿದ್ನಲ್ಲ, ಆದಿ ಮತ್ತೆ ಅನಾದಿಯಿಂದ ಅತ್ತತ್ತ ಶರಣ, ಅದು ನೆಲೆ ಅವ್ರದ್ದು. ಆದಿ ಅಂದ್ರೆ ಈ ಕಡೆ ಸಾಕಾರ ಸೃಷ್ಟಿಗೆ ಆದಿ, ಸಾಕಾರ ಸೃಷ್ಟಿಗಿಂತನೂ ಆಚೆ ಇರುವಂತದ್ದು ಅದು ನಿರಾಕಾರ. ಆ ನಿರಾಕಾರ ನಿರಬಯಲು ನಿರ್ಬಯಲು ಅಂದ್ರೆ ಬಯಲಿಗೆ ವೈಬ್ರೇಷನ್ ಆಗಿ ಸೃಷ್ಟಿ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮೊಟ್ಟೆಯಲ್ಲಿ ಹೆಂಗೆ ವಿವಿಧ ರೀತಿಯ ಬಣ್ಣಗಳಿರಲ್ಲ ಮೊಟ್ಟೆಯಲ್ಲಿ, ಆ ತರ ಮೂಲ ಅಷ್ಟಾವರಣಗಳನ್ನ ಕೊಟ್ಟಾತ ಬಸವಣ್ಣ. ಅಂದ್ರೆ ಮೂಲ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಆ ಬಯಲಿನಿಂದ ಬಂದಂಥದ್ದು ಶರಣರಿಂದ, ಅವು ಬಯಲೆ. ಹಂಗಾಗಿ ಬಯಲು ನಿರ್ಬಯಲು ಇವೆಲ್ಲ ಒಂದೇ, ಅದು ಪರಸ್ಪರ ವಸ್ತು ಇದು. ನೆಕ್ಸ್ಟ್ ಕ್ವಶನ್ಸ್. ಇಷ್ಟಲಿಂಗ ಇಷ್ಟಲಿಂಗ ಲಿಂಗಾಯತ ಬಸವಣ್ಣ ಶರಣರ ಕುರಿತಾಗಿ ಕೇಳುವವರು ತಪ್ಪು ಎಂದು ಹೇಳಿ ಈ ಬಸವಣ್ಣನವರ ಅನುಯಾಯಿಗಳಿಗೆ ನೋವಾಗುವ ರೀತಿ ಮಾತಾಡ್ತಾರೋ, ಅವರಿಗೆ ಸಾಕಷ್ಟು ಬಸವಣ್ಣನವರ ಅನುಯಾಯಿಗಳಿಗೆ ಸಿಟ್ಟು ಬರ್ತೈತಿ. ಅವರಿಗೆ ಕ್ರಾಂತಿಯಿಂದ ಉತ್ತರ ಕೊಡ್ಬೇಕು, ಶಾಂತಿಯಿಂದ ಉತ್ತರ ಕೊಡ್ಬೇಕು, ಉತ್ತರ ಕೊಡದೇ ಇರ್ಬೇಕು. ಅವ್ರು ಆ ರೀತಿ ಮಾಡೋದ್ರಿಂದ ಬಸವ ಧರ್ಮಕ್ಕ ಶರಣ ಧರ್ಮಕ್ಕ ಏನಾದ್ರೂ ಚ್ಯುತಿ ಬರ್ಬಹುದೇನು? ಒಳ್ಳೆ ಪ್ರಶ್ನೆ. ಈಗ ಆನೆ ಸೊಕ್ಕು ಬಂತಂತ ಹೇಳ್ಬಿಟ್ಟು ಒಂದೊಂದ್ಸರಿ ಏನಾಗ್ತಿತ್ತು, ರಾಜರು ಆನೆ ಸಾಕ್ತಿದ್ರು ಪಟ್ಟದಾನೆಗಳನ್ನ, ಅದಕ್ಕೆ ಮದ ಬೇರಿ ಬಿಟ್ಟು ಅದೇನ್ ಮಾಡ್ತಿತ್ತು, ಆ ಬೀದಿನೆಲ್ಲ ಲೂಟಿ ಮಾಡ್ತಿತ್ತು, ಗೋಧಿ ಎಲ್ಲ ಲೂಟಿ ಮಾಡ್ಬಿಡ್ತು. ಅಷ್ಟು ಶಕ್ತಿ ಇತ್ತು. ಆನೆ ಲೂಟಿ ಮಾಡ್ತಂತ ಹೇಳ್ಬಿಟ್ಟು ಈ ಆಡು ಇರುತ್ತಲ್ಲ, ಚೆನ್ನಾಗಿ ಮದ ಬಂತಂತ ಹೇಳ್ಬಿಟ್ಟು ಬೇಡಗೆರೆಗೆ ಹೋಗಿ ಇದು ಮಾಡಿದ್ರೆ ಏನಾಗುತ್ತೆ, ಒಳ್ಳೆ ಸಿಕ್ತಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಫಿನಿಶ್ ಮಾಡ್ತಾರೆ. ನಿಮಗೆ ಶಕ್ತಿ ಇದ್ರೆ, ಲಿಂಗಾಂಗ ಸಾಮರಸ್ಯವನ್ನ ಪಡೆದು ನಿಮ್ಗೆ ಶಕ್ತಿ ಇದ್ರೆ ಫೈಟ್ ಮಾಡ್ರಿ ಅವ್ರ ಜೊತೆಗೆ. ಯಾಕಂದ್ರೆ ಅಲ್ಲಿ ಆಚಾರಕ್ಕೆ ಚ್ಯುತಿ ಬಂದ್ರೆ ಫೈಟ್ ಮಾಡ್ಬೋದು. ಆ ಶಕ್ತಿ ಇಲ್ಲ ಅಂದ್ರೆ ನೀವು ಸುಮ್ಮನೆ ಸೈಲೆಂಟ್ ಆಗಿ ನೀವು ಲಿಂಗ ಹಿಂಗೆ ಹೇಳ್ಬಿಟ್ಟು ನೀವು ಸೈಲೆಂಟ್ ಆಗಿ ನಿಮ್ ಪಾಡಿ ನಿಂದ್ರೆ ಲೋಕದ ಡೊಂಕ ನೀವೇಕೆ ತಿದ್ದುವ್ರಿ. ನಮ್ದೇ ನಾವ ಡೆತ್ ಆದ ತಕ್ಷಣ ಅಲ್ಲಿ ಮರ ಗಿಡ ಬಳ್ಳಿ ಆಗಿ ಹೋಗ್ತಿದ್ವಿ. ನಿದ್ರೆ ಬಾರದು ಮುಂದಿನ ಪರಿಭವದ ಮಾಲೆಯ ನೆನೆದು ಫಸ್ಟ್ ನಾವು ಭಾವವನ್ನ ಗೆಲ್ಲೋಣ. ಉದಾಸೀನ ಮಾಡ್ಕೊಡ್ರಿ. ಅವ್ರಿಗೆ ಶರಣರಿಗೆ ಚ್ಯುತಿ ಮಾಡಿದ್ರೆ ಅವರು ಮನೆ ಹಬ್ಬಕ್ಕೆ ರೆಡಿ ಆಗ್ತಂತಾರ ಅವರು. ಅದಕ್ಕೆ ನಾವ್ಯಾಕೆ ಚಿಂತೆ ಮಾಡೋಣ, ಅವ್ರು ನೋಡ್ಕೊಂತಾರ ಅವ್ರು ಶರಣರು. ಇಲ್ಲ, ಏನಾಗಲ್ಲ. ಕಾಲಜ್ಞಾನ ನೋಡಿದ್ರೆ ನಾವು ನಂಬಿರ್ತಕ್ಕಂಥ ಗುರು ವಿಚಾರಗಳಿಗೆ ತತ್ವ ಸಿದ್ಧಾಂತಗಳಿಗೆ ತೊಂದರೆ ಆಗುತ್ತೆ ಸಮಯದೊಳಗೆ ನಾವು ಅದಕ್ಕೆ ಏನಾದ್ರೂ ತೊಂದರೆ ಆಗಲ್ಲ. ಅಲ್ಲಿಂದ ಇಲ್ತಾನ ಜೀವಂತ ಐತಿ, ಈಗೇನು ತೊಂದರೆ ಆಗ್ತದ? ಈಗ ಶರಣರು ತೊಂದರೆ ಮಾಡ್ಲಿಲ್ವಾ? ಶರಣರು ತೊಂದರೆ ಮಾಡಿಲ್ವಾ? ಅಂದ್ರೆ ಅವ್ರು ಅಷ್ಟು ಪವರ್ ಇತ್ತು, ಅವರು ಫೈಟ್ ಮಾಡಿದ್ರು. ನಮ್ಗೆ ಪವರ್ ಇಲ್ಲ, ಅವ್ರು ಶರಣರು ಶಕ್ತಿನೇ ಕೊಟ್ಟಿಲ್ಲ ಅಂದ್ರೆ ಅವ್ರು ಯಾಕೆ ಫೈಟ್ ಮಾಡ್ಕೊಂತ ನಮ್ ಟೈಮ್ ಯಾಕೆ ಇದು ಮಾಡೋದು? ಅವ್ರು ಅನುಭವಿಸ್ಕೊಂತಾರ ಅವರು. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಸೊ ನಾವು ದಾರಿಯಲ್ಲಿ, ಸಾಧನ ದಾರಿಯಲ್ಲಿ ಇದರಲ್ಲಿ ಉದಾಸೀನ ಮತ್ತು ಎಲ್ಲವನ್ನ ತಡಿ, ಎಲ್ಲವನ್ನ ವೈಚಾರಿಕತೆ ತರಲಿಕ್ಕೆ ಹೋಗ್ಬೇಡ್ರಿ ದಯಮಾಡಿ. ಈಗ ಅದೇ ವಿಜ್ಞಾನಿಗಳು, ವೈಚಾರಿಕ ವಿಜ್ಞಾನಿಗಳು 25, 30, 40 ವರ್ಷದಿಂದ ನೀವು ರಾಸಾಯನಿಕ ಗೊಬ್ಬರ ಹಾಕ್ರಿ, ಹೊಡಿರಿ, ಮೆಡಿಸಿನ್ ಬೆಳೀರಿ ಅಂತ ಹೇಳಿದವರು, ದಯಮಾಡಿ ಭೂಮಿ ಹಾಳಾಗುತ್ತಪ್ಪ, ನೀರು ಹಾಳಾಗುತ್ತಪ್ಪ, ಆರೋಗ್ಯ ಹಾಳಾಗಿದಾವೆ, ಸಣ್ಣ ಮಕ್ಕಳಿಗೆ ತಲೆ ಕೂದಲು ಬೆಳಗ್ಗೆ ಆಗ್ತಿದೆ, ರೋಗಗಳು ಹತ್ತಿದಾವೆ, ನೀವು ಹಿಂದಿನ ಪದ್ಧತಿಗೆ ಹೋಗ್ರಂತ ಅವ್ರು ಹೇಳ್ತಿದಾರೆ. ಇವ್ರನ್ನ ನಂಬೇಕಾ ನಾವು? ನಂಬೇಕಾ ಇವ್ರನ್ನ? ಹಂಗಾಗಿ ಎಲ್ಲವನ್ನ ವೈಚಾರಿಕ ಇದನ್ನ ಇದು ಮಾಡಬೇಡ. ನಮ್ದು ವೈಚಾರಿಕನಂತ ಮೀರಿದಂತ ವೈಚಾರಿಕತೆ ಇದೆ. ಅವ್ರು ಹೇಳಿದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಇಡೀ ಕೋಟ್ಯಾಂತರ ವರ್ಷ ಈ ಬೆಳಕಿನ ವೇಗದ ಹೋದ್ರು ಮುಟ್ಲಿಕ್ಕಾಗಲ್ಲ. ಅಂದ್ರೆ ನಾವು 1 ನಿಮಿಷಕ್ಕೆ ಮುಟ್ತುವಂತ ನಮ್ಮ ಯೋಗ ಇರೋದ್ರಿಂದ, ನಾವು ಮೀರಿದ ವೈಚಾರಿಕತೆ ನಮ್ದು ಇರೋದ್ರಿಂದ ಅದ್ರ ಕಡೆ ಹೆಚ್ಚು ಒತ್ತು ಕೊಡ್ಬೇಕು. ಟೈಮ್